ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ನಾವು ಈ ಒಂದು ಅವಧಿಯಲ್ಲಿ ಕೆಲವೊಂದು ವ್ಯವಕಲನದ ಲೆಕ್ಕಗಳನ್ನ ಬಿಡಿಸುವಂತಹ ಪ್ರಯತ್ನವನ್ನು ಮಾಡೋಣ. ಉದಾಹರಣೆಗೆ ಇಲ್ಲಿ ಈ ರೀತಿಯ ಒಂದು ಸಂಖ್ಯೆ ಕೊಡ್ತಾರೆ. 60,105 ಮೈನಸ್ 32,799 ಇವುಗಳನ್ನ ಕಳೆಯಿರಿ ಅಂತ ಹೇಳ್ತಾರೆ. ಸಬ್ಟ್ರಾಕ್ಟ್ ದೀಸ್ ಟು ನಂಬರ್ಸ್ ಅಂತ ಹೇಳ್ತಾರೆ. ಸಬ್ಟ್ರಾಕ್ಟ್ ಮಾಡೋಣವೇ, ಕಳೆಯೋಣವೇ? ಎಸ್, ಓಕೆ, ರೈಟ್, ಕಳೆಯೋಣ ಅಂತೆ. ಸೊ ಈ ಸಂಖ್ಯೆಗಳು ಈ ತರ ಅಡ್ಡ ಸಾಲಲ್ಲಿದ್ರೆ ಸಂಖ್ಯೆಗಳನ್ನ ಕಳೆಯೋದಕ್ಕೆ ಸರಿಯಾಗುತ್ತಾ? ಇಲ್ಲ, ಮತ್ತೆ ಏನ್ ಮಾಡ್ಲಿ? ಒಂದ್ರ ಕೆಳಗೆ ಒಂದು ಬರ್ಕೋಣ ಮಕ್ಕಳೇ. ಓಕೆ, ಸೊ ವ್ಯವಕಲ್ಯ ಏನಿದೆ ಬರ್ಕೊಳ್ಳಿ, ಬಿಡಿಯಾಗಿ ಬರ್ಕೊಳ್ಳಿ ಮಕ್ಕಳೇ. 60,105. ಇದ್ರ ಕೆಳಗೆ ಎಷ್ಟು ಬರೀಬೇಕು? 32,799 ಬರಿಬೇಕಲ್ವಾ? ಎಷ್ಟು ಬರೆಯೋಣಂತೆ. ಆದರೆ ಬರಿಬೇಕಾದ್ರೆ ಒಂದ್ರ ಕೆಳಗೆ ಒಂದು ಬರಿಬೇಕಾದ್ರೆ ಬಿಡಿ ಕೆಳ ಬಿಡಿ, 10 ಕೆಳ 10, 100 ಕೆಳ 100, 1000 ಕೆಳ 1000 ಬರೋ ಹಾಗೇನೆ ಬರೀಬೇಕು. ಹಾಗೆ ಬರೀಬೇಕು ಅಂದ್ರೆ ಈ ವ್ಯವಕಲಕ ಏನಿದೆ ಇದರಲ್ಲಿ ಮೊದಲನೇ ಅಂಕಿಯನ್ನ ಕರೆಕ್ಟ್ ಸ್ಥಾನದಲ್ಲಿ ಬರೆದ್ಬಿಡಿ. ಆಗ ಉಳಿದವೆಲ್ಲವೂ ಅವುಗಳ ಸ್ಥಾನದಲ್ಲಿ ಸರಿಯಾಗಿ ಕೂರ್ತವೆ. ಓಕೆ, ಮೊದಲನೇ ಅಂಕಿ ಯಾವ ಪ್ಲೇಸ್ ಅಲ್ಲಿ ಇದೆ, ಯಾವ ಸ್ಥಾನದಲ್ಲಿ ಇದೆ ನೋಡೋಣ. ಇದು ಯಾವ ಸ್ಥಾನ? ಒಂದರ ಸ್ಥಾನ, ಬಿಡಿ ಸ್ಥಾನ, ಒನ್ಸ್ ಪ್ಲೇಸ್. ಬಿಡಿ 10, 100, 1000, 10,000. ಇದು ಯಾವ ಸ್ಥಾನದಲ್ಲಿದೆ? 10,000 ಸ್ಥಾನದಲ್ಲಿದೆ. ಹಾಗಾದ್ರೆ ಈ 3 ಯಾವ ಸ್ಥಾನ ಬರೀಬೇಕು? 10,000 ಸ್ಥಾನಕ್ಕೆ. ಇದು ಅಂದ್ರೆ ಇಲ್ಲಿಗೆ ಬರಿಬೇಕಲ್ಲ. ಎಸ್, 32,799. ಎಸ್, ನೋಡಿ ಮಕ್ಕಳ, ಬಿಡಿ ಕೆಳ ಬಿಡಿ, 10 ಕೆಳ 10, 100 ಕೆಳ 100 ಬಂದಿದೆಯಾ? ಒಂದೇ ನೀರದಲ್ಲಿದ್ದಾವಲ್ಲ. ಎಸ್, ಹಾಗಾದ್ರೆ ಕಳಿಬೋದಲ್ವಾ? ಈಗ ಕಳೀಲಿ. ಯಾವ ಕಡೆಯಿಂದ ಕಳಿಬೇಕು? ಒಂದರ ಸ್ಥಾನದಿಂದ, ಬಿಡಿ ಸ್ಥಾನದಿಂದ. ಹೌದು ಮಕ್ಕಳ, ಸಂಕಲನ ಆಗಲಿ ವ್ಯವಕಲನ ಆಗಲಿ ಯಾವಾಗಲೂ ಒಂದರ ಸ್ಥಾನದಿಂದ, ಚಿಕ್ಕ ಸ್ಥಾನದಿಂದ ಶುರು ಮಾಡಬೇಕು. ಸೊ ಎಷ್ಟಿದೆ ಇಲ್ಲಿ? 5. ಎಷ್ಟು ಕಳಿಬೇಕು? ಮಕ್ಕಳ ಮೇಲ್ ಇದೆ ಏನ್ ಸಂಖ್ಯೆ ಇದೆ, ನೀವು ಅಷ್ಟು ಬೆರಳುಗಳನ್ನ ಓಪನ್ ಮಾಡ್ಕೊಳ್ಳಿ. ಕೆಳಗಿನಷ್ಟು ಸಂಖ್ಯೆ ಏನಿದೆ, ಕೆಳಗೆ ಇಷ್ಟಿದೆ ಅಷ್ಟು ಬೆರಳುಗಳನ್ನ ಮುಚ್ಚಿ. ಆಗ ಎಷ್ಟು ಉಳಿಯುತ್ತೆ ಅಂತ ಗೊತ್ತಾಗುತ್ತೆ. ಎಷ್ಟು ಬೆರಳು ತೆಗಿಬೇಕಂತೆ? 5 ಬೆರಳನ್ನ ತೆಗಿಬೇಕಂತೆ. ತೆಗ್ದಿದ್ದೇನೆ. ಎಷ್ಟು ಬೆರಳು ಮಡಚಬೇಕು? 9 ಬೆರಳು. ಸೊ ಮಡಚ್ಬೋದಾ? ಇಲ್ಲ, ಇರೋದೇ 5 ಬೆರಳು ತೆಗ್ದಿದ್ದೀನಿ. 9 ಬೆರಳು ಹೇಗೆ ಮಡ್ಸಕ್ಕಾಗುತ್ತೆ? ಹೌದಲ್ವಾ? ಎಸ್. ಸೊ ಏನ್ ಮಾಡೋದು ಹಾಗಾದ್ರೆ? ಹೌದು ಮಕ್ಕಳ, ಏನ್ ಮಾಡಿ ಗೊತ್ತಾ? ಈ ಮೇಲ್ಗಡೆ ಇರೋದು ಮಾತ್ರ ಇರೋ ಹಣ ಅಂತ ಅನ್ಕೊಳ್ಳಿ. 1 ರೂಪಾಯಿ 5 ಕಾಯಿನ್ ಇದೆ, 10 ರೂಪಾಯಿ 0 ನೋಟು, 100 ರೂಪಾಯಿ 1 ನೋಟು, ಈ ತರ ಅಂದ್ಕೊಳ್ಳಿ. ಆಯ್ತಾ? ಕೆಳಗಡೆ ಅದನ್ನ ಖರ್ಚು ಮಾಡ್ತಿರೋ ಹಣ ಅಂತ ಅಂದ್ಕೊಳ್ಳಿ. ಆಯ್ತಾ? ಹಾಗೆ ಅಂದ್ಕೊಂಡು ಕಳಿಯಕ್ಕೆ ಶುರು ಮಾಡಿ. 1 ರೂಪಾಯಿ ನಾವು ಎಷ್ಟು ಕಾಯಿನ್ ಇದಾವೆ? ಎಷ್ಟು ಖರ್ಚು ಮಾಡಬೇಕು? 9 ಕಾಯಿನ್ ಖರ್ಚು ಮಾಡ್ಬೇಕು. ಆಗುತ್ತಾ? ಆಗೋದಿಲ್ಲ ಮಕ್ಕಳೇ. ಮತ್ತೆ ಏನ್ ಮಾಡೋಣ ಆಗ? ಪಕ್ಕದ ಮನೆ ಸಾಲ ಕೇಳಿ, 10ರ ಸ್ಥಾನದ ಸಾಲ ಕೇಳಿ. ಕೊಡ್ತಾರಾ? ಯಾಕೆ ಕೊಡೋದಿಲ್ಲ? ಅವ್ರ ಹತ್ರ ದುಡ್ಡಿಲ್ಲ. ಇದ್ದಿದ್ರೆ ಖಂಡಿತ ಕೊಡ್ತಾ ಇದ್ರು. ಹೌದಲ್ವಾ? ಅವ್ರ ಹತ್ರ ದುಡ್ಡಿಲ್ಲ. ಮತ್ತೇನ್ ಮಾಡೋದು? 100ರ ಸ್ಥಾನದಲ್ಲಿ ಸಾಲ ಕೇಳಿ. ಕೊಡ್ತಾರಾ ಇಲ್ವಾ? ಎಷ್ಟು ಕೊಡ್ತಾರೆ? 1ನ್ನ ಸಾಲ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ನೇರ ಬಿಡಿ ಸ್ಥಾನಕ್ಕೆ ಕೊಡ್ತಾರಾ? ಇಲ್ಲ, ಪಕ್ಕದಾಗ 10ರ ಸ್ಥಾನಕ್ಕೆ. 1 ಇಲ್ಲಿಗೆ ಬಂದು ಎಷ್ಟು ಅನ್ಕೋಬೇಕು? 10 ಅಂತ ಅನ್ಕೋಬೇಕು. ಯಾಕೆ ಅಂತ ನಿಮಗೆ ಗೊತ್ತು, ಈ ಹಿಂದೆ ಕಲ್ತ್ಕೊಂಡಿದ್ದೀರಿ. ಎಸ್, 1ನ್ನ ಸಾಲ ತೆಗೆದುಕೊಂಡ್ರೆ 10 ಅನ್ಕೋತೀನಿ. ಈಗ ಇವ್ರು ಏನ್ ಮಾಡ್ತಾರೆ? ಎಷ್ಟು ಕೊಡ್ತಾರೆ? ಬಿಡಿ ಸ್ಥಾನಕ್ಕೆ 1 ಕೊಡ್ತಾರೆ. ಆದ್ರೆ ಇವತ್ತು ಎಷ್ಟು ಉಳಿಯುತ್ತೆ? ಹೌದಲ್ವಾ? 10 ಇತ್ತು, 10ರಲ್ಲಿ ಅವ್ರು 1ನ್ನ ಸಾಲ ಕೊಡ್ರಿ, 9 ಉಳಿಯುತ್ತೆ ಮಕ್ಕಳೇ. ಇವತ್ತು 9 ಉಳ್ಕೊಳ್ತು. ಸೊ 1 ಇಲ್ಲಿಗೆ ಬಂತು. 1 ಎಷ್ಟು ಅನ್ಕೋಬೇಕು? 10 ಅನ್ಕೋಬೇಕು. ಸೊ ಈಗ ಇವ್ರು ಕೊಟ್ಟಿದ್ದು 10. ನಿಮ್ಮ ಹತ್ರ ಎಷ್ಟಿದೆ? ನಿಮ್ಮ ಹತ್ರ ಎಷ್ಟಿದೆ? 5. ಸೊ ಅವ್ರು 10 ಕೊಟ್ರೆ ಇಂತ 5 ಕಾಯಿನ್ ಇದೆ. ಒಟ್ಟು ಎಷ್ಟು ಕಾಯಿನ್ ಆಯ್ತು? 15 ಕಾಯಿನ್ ಆಯ್ತು. ಅವ್ರು ಕೊಟ್ಟಿದ್ದು 10, ನಮ್ಮ ಹತ್ರ 5. 11, 12, 13, 14, 15 ಕಾಯಿನ್. ಎಷ್ಟು ಕಳಿಬೇಕು? 9. 15ರಲ್ಲಿ 9 ಹೋದ್ರೆ ಎಷ್ಟು ಮಕ್ಕಳೇ? ಮೇಲೆ ಎಷ್ಟಿದೆ ಅಷ್ಟು ಬೆರಳುಗಳು ಓಪನ್ ಮಾಡಿ. ಓಪನ್ ಮಾಡ್ಬೋದಾ? ಕೈಯಲ್ಲಿ 10 ಬೆರಳು, 15 ಬೆರಳು ಹೆಂಗೆ ತೆಗೆಯಕ್ಕಾಗುತ್ತೆ? ಏನ್ ಮಾಡೋಣ ಆಗ? ಹೌದು, ನೋಡಿ, ಇಲ್ಲಿ 10ಕ್ಕಿಂತ ಜಾಸ್ತಿ ಇದ್ದಾಗ 9ರ ಮುಂದಕ್ಕೆ ಎಣಿಸಿ 15 ಸಿಗೋವರೆಗೂ ಎಣಿಸೋಣ. ಎಣಿಸಿ 9ರ ಮುಂದೆ 10, 11, 12, 13, 14, 15 ಸಿಕ್ತಲ್ಲ? ಎಸ್ ಮಕ್ಕಳ, ನೋಡಿ, 10ಕ್ಕಿಂತ ಜಾಸ್ತಿ ಇದ್ದಾಗ ಈ ರೀತಿಯಾಗಿ ಮಾಡ್ಬೇಕು. 15 9ರ ಮುಂದಕ್ಕೆ 15 ಸಿಗೋವರೆಗೆ ಎಣಿಸಿ. 15ರಲ್ಲಿ 9 ಹೋದ್ರೆ ಎಷ್ಟು ಅಂತ ತಿಳ್ಕೊಬೇಕಾದ್ರೆ
9ರ ಮುಂದಕ್ಕೆ 15 ಸಿಗೋವರೆಗೆ ಎಣಿಸ್ಬೇಕು. ಎಷ್ಟಾಗುತ್ತೆ? 6. ಹೌದು 6. ವೆರಿ ಗುಡ್. ಬಿಡಿ ಸ್ಥಾನ ಕಳೆದಾಯ್ತು. ಈಗ ಯಾವ ಸ್ಥಾನ ಕಳಿಬೇಕು? 10ರ ಸ್ಥಾನದಾಗ ಎಷ್ಟಿದೆ? ಎಷ್ಟನ್ನು ಖರ್ಚು ಮಾಡಬೇಕು? 9ರ 9 ಹೋದ್ರೆ 0. ನೆಕ್ಸ್ಟ್ ಯಾವ ಸ್ಥಾನ ಕಳಿಬೇಕು? ಯಾವ್ದು? 100ರ ಸ್ಥಾನ ಅಲ್ಲ? ಎಷ್ಟಿದೆ ಇಲ್ಲಿ? ಒಂದಿದೆ ಕಣ್ರಿ. ಓಹೋ, 100 ರೂಪಾಯಿ ಒಂದು ನೋಟ್ ಇತ್ತು, ಅದನ್ನ 10ರ ಸ್ಥಾನಕ್ಕೆ ಸಾಲ್ವ್ ಹಾಕೊಡ್ರಿ. ಹಾಗಾದ್ರೆ ಎಷ್ಟು ಉಳ್ಕೊಂಡಿದೆ? 0. 0ಲ್ಲಿ 7 ಖರ್ಚು ಮಾಡಿದ್ರೆ ಅಯ್ಯೋ ದುಡ್ಡೇ ಇಲ್ಲ, ಹೆಂಗ್ ಖರ್ಚು ಮಾಡಕ್ಕಾಗತ್ತೆ? ಏನ್ ಮಾಡೋದು ಮತ್ತೆ ಈಗ ಇವರು? 1000ರ ಸ್ಥಾನ ಸಾಲ ಕೇಳಿ ಕೊಡ್ತಾರ ಇಲ್ವಾ? ಕೊಡ್ತಾರೆ. ಇದೇ ದುಡ್ಡು ಅವ್ರ ಹತ್ರ ಇದ್ದಿದ್ರೆ ಕೊಡ್ತಾ ಇದ್ರಿಲ್ವಲ್ಲ, ಮತ್ತೇನ್ ಮಾಡೋದು? ಅವ್ರ ಪಕ್ಕದ ಮನೆ ಕೇಳಿ 10,000 ಸ್ಥಾನ ಕೊಡ್ತಾರ ಇಲ್ಲ? ಎಷ್ಟು ಕೊಡ್ತಾರೆ? 1,000 ಕೊಡ್ತಾರೆ. ಒಂದ್ ಇಲ್ಲಿಗೆ ಬಂದ್ರೆ ಎಷ್ಟಾಯ್ತು? 10. ಹತ್ರ ಏನ್ ಮಾಡ್ತಾರೆ ಇವರಿಗೆ? 1 ಕೊಟ್ಟಿರೋದು ಎಷ್ಟು ಉಳಿಯುತ್ತೆ? 9. ಸೊ ಒಂದ್ ಇಲ್ಲಿ ಬಂದ್ರೆ ಎಷ್ಟು ಅನ್ಕೋಬೇಕು? 10 ಅನ್ಕೋಬೇಕು. ಇವ್ರ ಹತ್ರ ಎಷ್ಟಿದೆ? ಏನಿದೆಯಾ? ಇಲ್ಲ. ಇದಕ್ಕೊಂದು ಇವ್ರಿಗೆ ಸಾಲ ಕೊಟ್ಟಿದ್ರಲ್ಲ, ಹಾಗಾಗಿ ಇವ್ರು ಕೊಟ್ರೆ 10 ಇರೋದೀಗ. 10ಗೆ ಎಷ್ಟು ಖರ್ಚು ಮಾಡ್ಬೇಕು? 10ರಲ್ಲಿ 7 ಖರ್ಚು ಮಾಡಿದ್ರೆ 10ಗೆ 7 ಹೋದ್ರೆ ಏನ್ ಮಾಡ್ಬೇಕು? ಬೇಗ ಎಷ್ಟು ಬೆರಳು ಓಪನ್ ಮಾಡಿ. ಎಷ್ಟು ಬೆರಳು ಓಪನ್ ಮಾಡ್ಬೇಕಂತ? 10 ಬೆರಳು ಓಪನ್ ಮಾಡಿ. ಎಷ್ಟು ಬೆರಳು ಮುಚ್ಚಬೇಕು? 7 ಬೆರಳು ಮಡ್ಚಕ್ಕೆ ಹೇಳಿದ್ದಾರೆ. 7 ಬೆರಳುಗಳು ಮಡ್ಚಿ ಮಕ್ಕಳ. 1 2 3 4 5 6 7 ಮಡ್ಚಿದೆ. ಎಷ್ಟು ಉಳಿತು? 3 ಉಳಿತು. ಹೌದು. 10ರಲ್ಲಿ 7 ಹೋದ್ರೆ 3. ಇಲ್ಲಿ ಎಷ್ಟಿದೆ? 9ರಲ್ಲಿ ಎಷ್ಟು ಖರ್ಚು ಮಾಡ್ಬೇಕು? 9 ಬೆರಳು ತೆಗೆನಾ? ಎಷ್ಟು ನೋಡಿ, 9 ಬೆರಳು ತೆಗೆದಿದ್ದಾನೆ. ಎಷ್ಟು ಬೆರಳು ಮಡ್ಚಬೇಕು? 2 ಮಡ್ಚಿ. 1 2 ಮಡ್ಚಿದ್ರೆ ಎಷ್ಟು ಉಳಿಯುತ್ತೆ? ಎಷ್ಟು? 9ರಲ್ಲಿ 2 ಹೋದ್ರೆ 7. ಇಲ್ಲಿ ಎಷ್ಟಿದೆ? 6 ಕಣ್ರಿ. ಓ, 1000 ಸ್ಥಾನಕ್ಕೆ ಒಂದು ಸಾಲ ಕೊಟ್ಟಿದ್ರಿ. 6 ಒಂದು ಸಾಲ ಕೊಟ್ಟಿದ್ರೆ ಎಷ್ಟು ಉಳ್ಕೊಳುತ್ತೆ? 5 ಉಳ್ಕೊಳುತ್ತೆ. 5ರಲ್ಲಿ ಎಷ್ಟು ಕಳಿಬೇಕು? 5ರಲ್ಲಿ 3 ಕಳೆದ್ರೆ ಎಷ್ಟು ಉಳಿಯುತ್ತೆ? 2. ಎಷ್ಟು ಬಂತು ಉತ್ತರ? ಬಿಡಿ 10 100 1000 10,000 27,306. ಈ ಕಳೆದ ಬರೀ ಉತ್ತರಕ್ಕೆ ಏನಂತಾರೆ ಮಕ್ಕಳ? ಏನಂತಾರೆ? ನೋ, ಇನ್ನ ವ್ಯತ್ಯಾಸ ಅಂತಾರೆ, ಡಿಫ್ರೆನ್ಸ್ ಅಂತ ಹೇಳ್ತಾರೆ, ನಾಟ್ ಸಮ್. ಓಕೆ, ರೈಟ್. ಈ ಉದಾಹರಣೆಗೆ ಈ ರೀತಿಯ ಒಂದು ಸಂಖ್ಯೆ ಕೊಡ್ತಾರೆ. ಎಷ್ಟು? 10,000 ಮೈನಸ್ 8,257. ಇವೆರಡನ್ನು ಕಳೆಯಿರಿ ಅಂತ ಹೇಳ್ತಾರೆ. ಕಳೆಯೋಣವಾ? ಹೀಗೆ ಇದ್ರೆ ಕಳಿಯಕ್ಕೆ ಸರಿ ಆಗುತ್ತಾ? ಇಲ್ಲ. ಏನ್ ಮಾಡ್ಬೇಕು? ಒಂದ್ರ ಕೆಳಗೆ ಬರ್ಕೋಬೇಕು. ಮೊದಲು ವ್ಯವಕಲ್ಯ ಬರೀತಾನೆ. ಬರೀಬೇಕಾದ್ರೆ ಮಕ್ಕಳು ಆದಷ್ಟು ಬಿಡಿಯಾಗಿ ಬರೀರಿ. ಇದರಲ್ಲಿ ಎಷ್ಟು ಕಳಿಬೇಕು? 8,257. ವೆರಿ ಗುಡ್. ಸೊ ಈ ಒಂದ್ರ ಕೆಳಗೆ ಒಂದು ಬರೀಬೇಕಾದ್ರೆ ಬಿಡಿ ಕೆಳಗೆ 10, ಬಿಡಿ 10 ಕೆಳಗೆ 10, 100 ಕೆಳಗೆ 100 ಬರೋ ಹಾಗೆ ಬರೀಬೇಕು. ಹೌದಲ್ಲ? ಹಾಗೆ ಬರೀಬೇಕಾದ್ರೆ ಏನ್ ಮಾಡ್ಬೇಕು? ಮೊದಲನೇ ಅಂಕಿ ಒಂದು ಕರೆಕ್ಟಾಗಿ ಬರ್ಬಿಡಿ. ಈ ಅಂಕಿ ಯಾವ ಸ್ಥಾನದಲ್ಲಿದೆ? ಬಿಡಿ 10 100 1000. 1000 ಸ್ಥಾನದಲ್ಲಿದೆ. ಎಲ್ಲಿಗೆ ಬರೀಬೇಕು? 1000. ಬಿಡಿ 10 100 1000. ಹೀಗೆ ಪ್ರತಿ ಸಾರಿ ಸ್ಥಾನ ಎಣಿಸ್ಕೋಬೇಕು ಮಕ್ಕಳೇ. 8,257. ಎಸ್, ಓಕೆ, ರೈಟ್. ಕಳೀರಿ. ಯಾವ ಕಡೆಯಿಂದ ಕಳಿಬೇಕು? 1ರ ಸ್ಥಾನ, ಬಿಡಿ ಸ್ಥಾನ. ಸ್ಟಾರ್ಟ್ ಫ್ರಮ್ ಒನ್ಸ್ ಪ್ಲೇಸ್, ಯೂನಿಟ್ ಪ್ಲೇಸ್. ಎಷ್ಟಿದೆ ಇಲ್ಲಿ ನಿಮ್ಮ ಹತ್ರ ದುಡ್ಡು? ದುಡ್ಡಿದೆಯಾ? ಇಲ್ಲ. ಎಷ್ಟು ಖರ್ಚು ಮಾಡಬೇಕು? ಆಗುತ್ತಾ? ಇಲ್ಲ. ದುಡ್ಡೇ ಇಲ್ಲ ಜೇಬಲ್ಲಿ. ಹೆಂಗೆ 7 ರೂಪಾಯಿ ಖರ್ಚು ಮಾಡೋಕ್ಕಾಗುತ್ತೆ? ಮತ್ತೆ ಏನ್ ಮಾಡ್ಲಿ? ನೀನು ಏನ್ ಮಾಡ್ತೀಗ ನೀನು? ಕೇಳು. 10ರ ಸ್ಥಾನ ಕೇಳು, ಕೊಡ್ತಾರ? ಇಲ್ಲ. ಅವ್ರ ಹತ್ರ ದುಡ್ಡಿಲ್ಲ. ಮತ್ತೇನ್ ಮಾಡೋದು? ಕೇಳು. 100ರ ಸ್ಥಾನ ಕೊಡ್ತಾರ? ಯಾಕೆ ಕೊಡೋದಿಲ್ಲ? ಅವ್ರ ಹತ್ರನೂ ಇಲ್ಲ. ಮತ್ತೇನ್ ಮಾಡೋದು? 1000 ಸ್ಥಾನ ಕೇಳ್ರಿ, ಕೊಡ್ತಾರ? ಅವ್ರ ಹತ್ರ ದುಡ್ಡಿಲ್ಲ, ಅವ್ರು ಕೊಡಲ್ಲ. ಏನ್ ಮಾಡ್ಲಿ? 10,000 ಸ್ಥಾನ ಕೇಳಿ, ಕೊಡ್ತಾರ? ಇಲ್ಲ. ಇವ್ರ ಹತ್ರ ದುಡ್ಡಿದೆ, ಖಂಡಿತ ಕೊಡ್ತಾರೆ. ಎಷ್ಟು ಕೊಡ್ತಾರೆ? 1. ನಿನಗೆ ಕೊಡ್ತಾರ? ಇಲ್ಲ. ಅವ್ರು ಯಾರಿಗೆ ಕೊಡ್ತಾರೆ? ಪಕ್ಕದಾಗ 1000 ಸ್ಥಾನ ಕೊಡ್ತಾರೆ ಮಕ್ಕಳ. ಸೊ 1 ಇಲ್ಲಿ ಬಂದ್ರೆ ಎಷ್ಟಾಗುತ್ತೆ? 9 ಆಗುತ್ತಾ? ಅಲ್ಲಪ್ಪ, ಇವ್ರಿಗೆ 10,000 ರೂಪಾಯಿ ಒಂದು ಕಟ್ಟು ಇಲ್ಲಿ ಕೊಡ್ತಾರಲ್ವಾ? 10,000 ರೂಪಾಯಿ ಒಂದು ಕಟ್ಟು ಕೊಡ್ತಾರೆ. 10,000 ರೂಪಾಯಿ ಇವ್ರು 10,000 ಹಿಡ್ಕೋತಾರ? ಬರೀ 1,000 ಹಿಡ್ಕೋತಾರೆ. ಹೌದಲ್ಲ? 10,000 ಅಂದ್ರೆ 1,000 ಎಷ್ಟು ಕುಂತಿರ್ತವೆ? ಎಷ್ಟು 1,000ಗಳು ಸೇರಿದ್ರೆ 10,000 ಆಗುತ್ತೆ? 1,000 2,000 ಆಯ್ತು.
ಒಂದೊಂದು ಸಾವಿರದಲ್ಲಿ ಎಷ್ಟು ಸೇರ್ಬೇಕು? 10,000 ಆಗ್ಬೇಕಾದ್ರೆ 1,000, 2,000, 3,000, 4,000, 5,000, 6,000, 7,000, 8,000, 9,000, 10,000. 10,000 ಆವಾಗ ಒಂದೊಂದು ಸಾವಿರದ ಎಷ್ಟು ಗುಂಪು ಸೇರ್ಬೇಕು? 10. ಸೊ ಒಂದೊಂದು ಎಷ್ಟು ಅನ್ಕೋಬೇಕು? 10 ಅನ್ಕೋಬೇಕು. 10 ಈಗ ಇವ್ರು ಏನ್ ಮಾಡ್ತಾರೆ? ಒಂದಕ್ಕೆ ಇವ್ರಿಗೆ ಸಾಲ ಕೊಡ್ತಾರೆ. ಅವಾಗ ಇವ್ರದ್ದು ಎಷ್ಟು ಉಳಿತು? 9. ಒಂದು ಇಲ್ಲಿ ಬಂದ್ರೆ ಎಷ್ಟು ಅನ್ಕೋಬೇಕು? 10 ಅನ್ಕೋಬೇಕು. 10 ಇವ್ರೇನ್ ಮಾಡ್ತಾರೆ? ಇವ್ರಿಗೆ ಒಂದು ಕೊಟ್ರೆ ಇವ್ರದ್ದು ಎಷ್ಟು ಉಳಿಯುತ್ತೆ? 9. ಸೊ ಒಂದು ಇಲ್ಲಿ ಬಂದ್ರೆ ಎಷ್ಟು ಅನ್ಕೋಬೇಕು? 10. 10 ಏನ್ ಮಾಡ್ತಾರೆ ಇವರು? ಎಷ್ಟು ಕೊಡ್ತಾರೆ? ಒಂದನ್ನೇ ಸಾಲ ಕೊಡೋದು. ಒಂದು ಸಾಲ ಕೊಟ್ರೆ ಎಷ್ಟು ಉಳಿಯುತ್ತೆ? 9. ಒಂದು ಇಲ್ಲಿ ಬಂದ್ರೆ ಎಷ್ಟು ಅನ್ಕೋಬೇಕು? 10 ಅನ್ಕೋಬೇಕು. ಇವ್ರ ಹತ್ರ ಎಷ್ಟಿದೆ? ಇವ್ರ ಇದೆಯಾ? ಇಲ್ಲ, ಅವ್ರು ಕೊಟ್ಟರು 10 ಅಷ್ಟೇ ಇರೋದು. ಹೌದಲ್ವಾ? ಈ 10 ಈಗ ಖರ್ಚು ಮಾಡ್ಬೋದಾ? ಖರ್ಚು ಮಾಡ್ರಿ. 10 ಎಷ್ಟು ಖರ್ಚು ಮಾಡಬೇಕು? 10 ಎಷ್ಟು ಖರ್ಚು ಮಾಡ್ಬೇಕು? 7. 10 ಬೇಳೆ ಓಪನ್ ಮಾಡಿ ಮಕ್ಕಳೇ. ಎಷ್ಟು ಬೇಳೆ ಮಡ್ಚೋಣ? 7 ಬೇಳೆಗಳನ್ನ ಮಡ್ಚಿ ಎಷ್ಟು ಉಳಿಯುತ್ತೆ ನೋಡಿ? 3. ಹೌದು, 10ರಲ್ಲಿ 7 ಹೋದ್ರೆ 3. ನಂತರ 10 ಸ್ಥಾನದಲ್ಲಿ ಎಷ್ಟಿದೆ? 0 ಇದೆಯಾ? 9 ಇದೆ ಮಕ್ಕಳ. 9 ಇದೆ. 9ರಲ್ಲಿ ಎಷ್ಟು ಕಳಿಬೇಕು? 9ರಲ್ಲಿ 5 ಹೋದ್ರೆ? ಹೌದು ಮಕ್ಕಳೇ. 9ರಲ್ಲಿ 5 ಹೋದ್ರೆ ಎಷ್ಟು ಉಳಿಯುತ್ತೆ? 4 ಉಳಿಯುತ್ತೆ. ನೆಕ್ಸ್ಟ್ ಇಲ್ಲಿ ಎಷ್ಟಿದೆ? 9ರಲ್ಲಿ ಎಷ್ಟು ಖರ್ಚು ಮಾಡಬೇಕು? 9 ಇದೆ. 9ರಲ್ಲಿ 2 ಬೇಳೆಗಳನ್ನ ಮಡ್ಚಿ ಎಷ್ಟು ಉಳಿತು? 9ರಲ್ಲಿ 2 ಹೋದ್ರೆ 7. ಹೌದು, 9ರಲ್ಲಿ 2 ಹೋದ್ರೆ 7. ಇಲ್ಲಿ ಎಷ್ಟಿದೆ? 9ರಲ್ಲಿ ಎಷ್ಟು ಕಳಿಬೇಕು? 9ರಲ್ಲಿ 8 ಹೋದ್ರೆ 1. ಇಲ್ಲಿ ಎಷ್ಟಿದೆ? 1 ಐತಲ್ರಿ. 1000 ಸ್ಥಾನಕ್ಕೆ ಸಾಲ ಕೊಟ್ಟಿದ್ರಿ. ಇದ್ದದ್ದೇ 10,000 ರೂಪಾಯಿ ಒಂದು ಕೊಟ್ಟು ಅದನ್ನು ಇವ್ರಿಗೆ ಕೊಟ್ಟು ನೀವು ತೆಗೆಯಾರು ಉಳಿಯುತ್ತಾ? ಅವ್ರು ಏನು ಖರ್ಚು ಮಾಡ್ತಾರ? ದುಡ್ಡು ಇಲ್ಲ, ಖರ್ಚು ಮಾಡಲ್ಲ. 0 ಹೋದ್ರೆ ಬರಲಿಲ್ಲ. ಬರಲಿ ಇಲ್ಲಿಗೆ. ಬರಲೇ ಬರೀಬೋದು, ಬಿಟ್ಟರೆ ಬಿಡ್ಬೋದಪ್ಪ. ಎಷ್ಟು ಬಂತು ಉತ್ತರ? ಬಿಡಿ 10, 100, 1000. ಓದ್ತೀರಾ? ಓದಿ. ಎಷ್ಟು ಬಂತು ಹೇಳ್ರಿ? 1,070. ಯಾವ ಸ್ಥಾನ? ಬಿಡಿ 10, 100 ಏನಂತ ಹೇಳಬೇಕು? ಇದು ಯಾವ ಸ್ಥಾನ? ಬಿಡಿ 10, 100 100 ಸ್ಥಾನ. ಎಷ್ಟು 100? ಹೌದು, 1,743. ವೆರಿ ಗುಡ್, ಕರೆಕ್ಟಾಗಿ ಹೇಳಿದಿರಿ ಮಕ್ಕಳೇ. ಓಕೆ, ಸೊ ಈಗ ಎರಡನ್ನು ಕಳಿಯಕ್ಕೆ ಹೇಳ್ತಾರೆ. ಕಲಿಯೋಣ. ಓಕೆ, ಸೊ ವ್ಯವಕಲ್ಯದಲ್ಲಿರುವ ಅಂಕಿಗಳನ್ನ ಬಿಡಿಯಾಗಿ ಬರ್ಕೊಳ್ಳಿ ಮಕ್ಕಳೇ. 30,005 ಅದ್ರಲ್ಲಿ ಎಷ್ಟು ಕಳಿಬೇಕು? 12,999 ಕಳಿಬೇಕು. ಈ ಒಂದು ಯಾವ ಸ್ಥಾನದಲ್ಲಿದೆ? ಬಿಡಿ 10, 100, 1000, 10,000. ಅಂದ್ರೆ ಒಂದು ಎಲ್ಲಿ ಬರಿಬೇಕು? ಸ್ಥಾನ ಎಣಿಸಿ. ಬಿಡಿ 10, 100, 1000, 10,000. ಇಲ್ಲಿ ಬರಿಬೇಕಲ್ಲ. 12,999 ಕಳೆಯೋಣ. ಕಳೀರಿ. ಯಾವ ಕಡೆಯಿಂದ ಕಳಿಬೇಕು? 1ರ ಸ್ಥಾನದಿಂದ. ಎಷ್ಟು ರೂಪಾಯಿ ಇದೆ ನಿಮ್ಮ ಹತ್ರ? ಎಷ್ಟು ಖರ್ಚು ಮಾಡಬೇಕು? 9 ಖರ್ಚು ಮಾಡ್ಬೇಕು. 5ರ 9 ಹೋದ್ರೆ ಮತ್ತೆ ಏನು ಮಾಡೋದು? ಇರೋದೇ 5 ರೂಪಾಯಿ. 9 ರೂಪಾಯಿ ಖರ್ಚು ಮಾಡೋಕ್ಕಾಗಲ್ಲ. ಏನು ಮಾಡಲಿ? ಪಕ್ಕದ ಮನೆ ಸಾಲ ಕೇಳಿ ಕೊಡ್ತಾರ ಇಲ್ವಾ? ಯಾರ ಇಲ್ಲ ದುಡ್ಡಿಲ್ಲ. ಮತ್ತೇನು ಮಾಡೋದು? ಕೇಳ್ರಿ 100 ಸ್ಥಾನನ. ಅವ್ರ ಹತ್ರನೂ ಇಲ್ಲ. ಏನು ಮಾಡಲಿ? ಕೇಳ್ರಿ 1000 ಸ್ಥಾನನ. ಅವ್ರ ಹತ್ರನೂ ಇಲ್ಲ. ಮತ್ತೇನು ಮಾಡಲಿ? ಕೇಳ್ರಿ 10,000 ಸ್ಥಾನ ಇದೆ. ಕೊಡ್ತಾರಲ್ಲ. ಎಷ್ಟು ಕೊಡ್ತಾರೆ? 1. ನಿಮಗೆ ಕೊಡ್ತಾರ? ಇಲ್ಲ, ಪಕ್ಕದಾಗಿರೋ 1000 ಸ್ಥಾನ ಕೊಡ್ತಾರೆ. ಎಷ್ಟು ಕೊಡ್ತಾರೆ? 1. ಇಲ್ಲಿ ಬಂದ್ರೆ ಎಷ್ಟಾಯ್ತು? 10ರಾಗ ಏನು ಮಾಡ್ತಾರೆ ಇವರು? 100 ಸ್ಥಾನಕ್ಕೆ ಎಷ್ಟು ಕೊಡ್ತಾರೆ? 1 ಕೊಟ್ರೆ ಇಲ್ಲಿ ಎಷ್ಟು ಉಳಿತು? 9. ಸೊ 1 ಇಲ್ಲಿ ಬಂದ್ರೆ ಎಷ್ಟು ಉಳ್ಕೋಬೇಕು? 10. 10ರಾಗ ಏನು ಮಾಡ್ತಾರೆ ಇವರು? 10ರ ಸ್ಥಾನಕ್ಕೆ ಎಷ್ಟು ಕೊಡ್ತಾರೆ? 10ರ 1 ಸಾಲ ಕೊಟ್ಟರೆ ಇರೋದು ಎಷ್ಟು ಉಳಿಯುತ್ತೆ? 9. 1 ಇಲ್ಲಿ ಬಂದ್ರೆ ಎಷ್ಟು ಉಳ್ಕೋಬೇಕು? 10. 10ರಾಗ ಇವರಿಗೆ ಎಷ್ಟು ಕೊಡ್ತಾರೆ? 1 ಕೊಡ್ತಾರೆ. ಅವಾಗ ಇಲ್ಲಿ ಎಷ್ಟು ಉಳಿಯುತ್ತೆ? 9. 1 ಇಲ್ಲಿ ಬಂದ್ರೆ ಎಷ್ಟು ಉಳ್ಕೋಬೇಕು? 10. ಇವತ್ತು ಎಷ್ಟಿದೆ? 5. ಅಲ್ಲಿಗೆ ಎಷ್ಟಾಯ್ತು? 15. 15 ಎಷ್ಟು ಕಳಿಬೇಕು? 15ರ 9 ಹೋದ್ರೆ
ಎಷ್ಟು ಅಂತ ಗೊತ್ತಾಗ್ಲಿದ್ರೆ 15 ಎಷ್ಟು ಅಂತ ಗೊತ್ತಾಗಿದ್ರೆ 9 ಮುಂದಕ್ಕೆ 15 ಸಿಗೋವರೆಗೂ ಎಣಿಸಿ ಮಕ್ಕಳ. ಎಣ್ಸನಾ? ಎಣಿಸಿ 9 ಮುಂದಕ್ಕೆ. 10 11 12 13 14 15 ಸಿಕ್ತು 15. ಎಷ್ಟಾಯ್ತು? 6 6 ಆಯ್ತು, ಹೌದಲ್ವಾ? ಸೊ 15 9 ಅಂದ್ರೆ 6. ಸೊ ಇಲ್ಲಿ ಎಷ್ಟಿದೆ? 9. 9 ಎಷ್ಟು ಖರ್ಚು ಮಾಡಬೇಕು? 9 ಅಂದ್ರೆ 0. ಇಲ್ಲಿ ಎಷ್ಟಿದೆ? 9 ಅಂದ್ರೆ 0. ಇಲ್ಲಿ ಎಷ್ಟಿದೆ? 9 ಎಷ್ಟು ಖರ್ಚು ಮಾಡಬೇಕು? 9 2 ಅಂದ್ರೆ ಹೌದು, 9 2 ಅಂದ್ರೆ 7. ಇಲ್ಲಿ ಎಷ್ಟಿದೆ? 3 ಇದೆಯಾ ಇಲ್ಲಿ? 3 ಕಣ್ರಿ. ಆಗ್ಲೇ ಒಂದ್ ಸಾಲ ಕೊಟ್ಟಿದ್ರಿ, ಹೌದಲ್ವಾ? ಸೊ 3ರಲ್ಲಿ ಒಂದ್ ಸಾಲ ಕೊಟ್ಟಿಲ್ಲ, ಎಷ್ಟು ಉಳಿದಿರುತ್ತೆ? 2. 2ರಿಗೆ ಎಷ್ಟು ಕಳಿಬೇಕು? 2 1 ಅಂದ್ರೆ 1. ಕಷ್ಟದ ಮಕ್ಳ? ಇಲ್ಲ. ಸೊ ಇದೇ ತರ ಇನ್ನೊಂದು ಸಮಸ್ಯೆ ಬಿಡ್ಸೋಣ. ಎಷ್ಟು ಬಂತು ಕಳೆದಾಗ ಉತ್ತರ? ಎಣಿಸಿ ಬಿಡಿ. 10 100 1000 10,000. ಇವೆರಡು ಸಾವಿರಗಳನ್ನೇ. ಎಷ್ಟಿದೆ ಸಾವಿರಗಳ ಸ್ಥಾನದಲ್ಲಿ? 17 ಹಾಗಾದ್ರೆ ಏನ್ ಹೇಳ್ಬೇಕು? 17,000 6. 0 100 0 10 6. ಸೊನ್ನೆಗಳಿದ್ರೆ ಹೇಳೋದೇನು ಬೇಡಪ್ಪ. 17,006 ಅಂತ ಹೇಳಿದ್ರೆ ಆಯ್ತು. ಓಕೆ. ಈ ಉದಾಹರಣೆ ಇನ್ನೊಂದು ಸಂಖ್ಯೆಯಲ್ಲಿ ಲೆಕ್ಕ ಮಾಡೋಣ. 2,50,000 2,50,000 ಮೈನಸ್ 9,837. ಇವುಗಳನ್ನ ಕಳೀರಿ ಅಂತ ಹೇಳ್ತಾರೆ. ಕಳೆಯೋಣವಾ? ಹೀಗಿದ್ರೆ ಕಳೆಯಕ್ಕೆ ಸರಿ ಆಗುತ್ತಾ? ಮತ್ತೆ ಒಂದ್ರ ಕೆಳಗೊಂದು ಬರೀಬೇಕು, ಬಿಡಿ ಬಿಡಿಯಾಗಿ ಬರೀರಿ ಮಕ್ಕಳೇ. 2,50,000 9 ಯಾವ ಸ್ಥಾನದಲ್ಲಿದೆ? 9 ಯಾವ ಸ್ಥಾನ? 1000 ಸ್ಥಾನದಲ್ಲಿದೆ. ಹಾಗಾದ್ರೆ ನೆಲ್ಲಿ ಬರೀಬೇಕು 1000 ಸ್ಥಾನಕ್ಕೆ. ಇದು 1ರ ಸ್ಥಾನ. ಬಿಡಿ 10 100 1000 ಇಲ್ಲಿ ಬರೀಬೇಕಲ್ಲ. ಹೌದು, 9,837. ಎಸ್ ಕಳೀರಿ ಮಕ್ಕಳ. ಯಾವ ಕಡೆಯಿಂದ ಕಳಿಬೇಕು? ಬಿಡಿ ಸ್ಥಾನದಿಂದ ಕಳಿಬೇಕು. ಎಷ್ಟು ರೂಪಾಯಿ ಇದೆ ನಿಮ್ಮ ಹತ್ರ? ದುಡ್ಡೇ ಇಲ್ಲ. ಮತ್ತೇನ್ ಮಾಡ್ತೀಯಾ? ಕೇಳಿದ್ರೆ 10 ಸ್ಥಾನನ ಕೊಡ್ತಾರಾ? ಇಲ್ಲ. ಮತ್ತೇನ್ ಮಾಡ್ಲಿ? ಕೇಳಿ 1000 ಸ್ಥಾನನ ಕೊಡ್ತಾರಾ? ಅವರು ಕೊಡಲ್ಲ. ಮತ್ತೇನ್ ಮಾಡ್ಲಿ? ಕೇಳಿ 10,000 1000 ಸ್ಥಾನನ ಕೊಡ್ತಾರಾ? ಅವ್ರದ್ದು ದುಡ್ಡಿಲ್ಲ. ಮತ್ತೇನ್ ಮಾಡೋದು? ಕೇಳಿ 10,000 ಸ್ಥಾನನ ಕೊಡ್ತಾರಾ? ಇದೆ, ಅವ್ರದ್ದು ದುಡ್ಡಿದೆ, ಅವ್ರು ಕೊಡ್ತಾರೆ. ಎಷ್ಟು ಕೊಡ್ತಾರೆ? ನಿಲ್ಲಿ ಕೊಡ್ತಾರಾ? ಇಲ್ಲ. ಪಕ್ಕದಾಗಿರೋ 1000 ಸ್ಥಾನ ಕೊಡ್ತಾರೆ. ಒಂದು ಇಲ್ಲಿ ಬಂದ್ರೆ ಎಷ್ಟಾಯ್ತು? 10. ಇವ್ರೇನ್ ಮಾಡ್ತಾರೆ? ಎಷ್ಟು ಕೊಡ್ತಾರೆ? 100 ಸ್ಥಾನಕ್ಕೆ 1 ಕೊಟ್ರೆ ಇವ್ರದ್ದು ಎಷ್ಟು ಉಳಿತು? 9. ಸೊ ಒಂದು ಇಲ್ಲಿ ಬಂದ್ರೆ ಎಷ್ಟು ಅನ್ಕೋಬೇಕು? 9 10. 10ರಿಗೆ ಏನ್ ಮಾಡ್ತಾರೆ ಇವರು? ಪಕ್ಕದಲ್ಲಿ ಎಷ್ಟು ಕೊಡ್ತಾರೆ? 1 ಕೊಟ್ರೆ ಇವ್ರದ್ದು ಎಷ್ಟು ಉಳಿಯುತ್ತೆ? 9. ಒಂದು ಇಲ್ಲಿ ಬಂದ್ರೆ ಎಷ್ಟು ಅನ್ಕೋಬೇಕು? 10. ಇವ್ರೇನ್ ಮಾಡ್ತಾರೆ? ಎಷ್ಟು ಕೊಡ್ತಾರೆ ಬಿಡಿ ಸ್ಥಾನಕ್ಕೆ? 10 ಕೊಟ್ಬಿಡ್ತಾರ. ಮತ್ತೆ 1 ಕೊಡ್ತಾರೆ. 10ರಲ್ಲಿ 1 ಇಲ್ಲಿ ಬಂದ್ರೆ ಎಷ್ಟು ಉಳಿಯುತ್ತೆ? ಇಲ್ಲಿ 9. 1 ಇಲ್ಲಿ ಬಂದ್ರೆ ಎಷ್ಟು ಅನ್ಕೋಬೇಕು? 10 ಅನ್ಕೋಬೇಕು. ಆಯ್ತು. ಇವ್ರು ಯಾರಿಗಾರು ಸಾಲ ಕೊಡ್ತಾರಾ? ಯಾರಿಗೂ ಕೊಡೋದಿಲ್ಲ. ಸೊ ಇವ್ರದ್ದು ಎಷ್ಟಿದೆ ಈಗ? ಫಸ್ಟ್ ಏನಾದ್ರು ದುಡ್ಡಿತ್ತು ಅವ್ರ ಹತ್ರ. ಇವ್ರು ಕೊಟ್ರೆ 10 ಇರೋದು. 10 ಕಾಯಿನಲ್ಲಿ ಎಷ್ಟು ಕಾಯಿನ್ ಖರ್ಚು ಮಾಡ್ತಾರೆ? 10ರಲ್ಲಿ 7 ಹೋದ್ರೆ ಎಷ್ಟು ಮಕ್ಕಳೇ? 10ರಲ್ಲಿ 7ನ ಖರ್ಚು ಮಾಡಿದ್ರೆ ಎಷ್ಟು ಉಳಿಯುತ್ತೆ? 3. 10ರಲ್ಲಿ 7 ಹೋದ್ರೆ 3. ಇವತ್ತು ಎಷ್ಟು ಉಳಿತು? 9 ಇದೆ. ಎಷ್ಟು ಖರ್ಚು ಮಾಡ್ತಾರೆ? 9ರ 3 ಹೋದ್ರೆ ಲೆಕ್ಕ ಹಾಕಿ. ಎಷ್ಟು ಬೇಡ್ ತೆಗಿಬೇಕು? 9 ಬೇಡ್ ತೆಗಿಬೇಕಲ್ವಾ? 3 ಬೇಡ್ ಮಡಿಸ್ಬೇಕಂತೆ. 3 ಬೇಡ್ ಮಡಿಸಿದ್ರೆ ಎಷ್ಟು ಉಳಿಯುತ್ತೆ? 6 ಉಳಿಯುತ್ತೆ. ವೆರಿ ಗುಡ್. ಇವತ್ತು ಎಷ್ಟಿದೆ? ಎಷ್ಟು ಖರ್ಚು ಮಾಡ್ತಾರೆ? 9ರಲ್ಲಿ 8 ಖರ್ಚು ಮಾಡಿದ್ರೆ ಎಷ್ಟು ಉಳಿಯುತ್ತೆ? 9ರಲ್ಲಿ 8 ಖರ್ಚು ಮಾಡಿದ್ರೆ ಎಷ್ಟು ಉಳಿಯುತ್ತೆ? ಹೌದು, ಎಷ್ಟು ಉಳಿತು? 1. ಇವತ್ತು ಎಷ್ಟಿದೆ? ಎಷ್ಟು ಖರ್ಚು ಮಾಡ್ತಾರೆ? 9ರ 9 ಅಂದ್ರೆ 0. ಈಗ ಕಳಿಬೇಕು. 10,000 ಸ್ಥಾನ ಕಳಿಬೇಕು. ಎಷ್ಟಿದೆ ಇರುತ್ತ? 5 ಕಟ್ರಿ. ಒಂದು ಯೂನಿಟ್ ಸಾಲ ಕಟ್ಟಿದ್ರೆ. ಹೌದು, 10,000 4 ಕಟ್ಟಿದ್ದಾರೆ. ಎಷ್ಟು ಖರ್ಚು ಮಾಡ್ತಾರೆ? ಹೌದು, ಇಲ್ಲೇನಿಲ್ಲ ಅಂದ್ರೆ 0 ಇದೆ ಅಂತ ಅರ್ಥ ಮಕ್ಕಳ. ಸೊ 4ರ 0 ಹೋದ್ರೆ 4. ಏನು ಖರ್ಚು ಮಾಡ್ತಲ್ಲ, ಇರೋದ್ರೆಲ್ಲ ಹಾಗೆ ಉಳಿದಿರುತ್ತೆ. ಈಗ ಏನ್ ಮಾಡ್ಬೇಕು?
ಲಕ್ಷ ಸ್ಥಾನ ಕಳಿಬೇಕು. ಎಷ್ಟು ಲಕ್ಷ ಇದೆ? 2 ಲಕ್ಷ ಇದೆ. ಏನೋ ಖರ್ಚು ಮಾಡ್ತಾ ಇದ್ದಾರಾ? ಖರ್ಚು ಮಾಡ್ತಾ ಇದ್ದಾರಾ? ಏನು ಖರ್ಚು ಮಾಡ್ತಾ ಇಲ್ಲ ಅಂದ್ರೆ 0 ಆಯ್ತಾ. ಏನು ಖರ್ಚು ಮಾಡ್ತಾ ಇಲ್ಲ. ಸೊ 2 ಲಕ್ಷದಲ್ಲಿ ಏನು ಖರ್ಚು ಮಾಡಿಲ್ಲ ಅಂದ್ರೆ ಇರೋ ದುಡ್ಡಲ್ಲ ಹಾಗೆ ಉಳಿಯುತ್ತೆ. ಬಿಡಿ 10, 100, 1000, 10,000, ಲಕ್ಷ. ಎಷ್ಟು ಲಕ್ಷ? 2 ಲಕ್ಷದ ಇದೆಷ್ಟಿದು? ಇದೆಷ್ಟಿದು? 4 ಅದು. ಇಸ್ ಇಟ್ 4? Is it 4? Both places are in 1000 place. ಇವೆರಡು ಕೂಡ 1000 ಸ್ಥಾನಗಳಲ್ಲೇ ಇದೆ. 1000, 10,000 ಎಷ್ಟಿದೆ? 40,000. ಹೌದು, 40,000. 40,000 163. ವೆರಿ ಗುಡ್ ಮಕ್ಕಳೇ. ಹೀಗೆ ಕೊಟ್ಟಂತ ಸಂಖ್ಯೆಗಳನ್ನ ಕಂಬ ಸಾಲಲ್ಲಿ ಬರೀರಿ. ಬಿಡಿ 10, 10, 100 ಬರೋ ಹಾಗೆ ಬರ್ಕೊಂಡು ಒಂದೊಂದೇ ಸ್ಥಾನ ಕಳಿತಾ ಹೋಗಿ ಮಕ್ಕಳೇ. ಕಳಿತಿರಲ್ಲ? ಎಸ್, ಓಕೆ.